ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೆಗಾ ಬಂಗಾರದ ಬೇಟೆ. ಸೊ ಎಲ್ರೂ ರೆಡಿ ಆಗಿದ್ದೀರಾ? ಯಾರ್ಯಾರ ಟೀಮ್ದು ಎಷ್ಟೆಷ್ಟು ಪಾಯಿಂಟ್ಸ್ ಅಂತ ತಿಳ್ಕೊಳ್ಳೋದಿಕ್ಕೆ? ಗುಡ್ ಲಕ್. ಪರ್ಲ್ ತಂಡ 9,000 ಪಾಯಿಂಟ್ಸ್ ಗೆದ್ದಿದೆ. ಕೋರಲ್ 5,500 ಪಾಯಿಂಟ್ಸ್ ಗೆದ್ದಿದ್ದಾರೆ. ರೂಬಿ 8,000 ಪಾಯಿಂಟ್ಸ್ ಗೆದ್ದಿದ್ದಾರೆ. ಎಮರಲ್ಡ್ ಟೀಮ್ನವರು ಹೇಳ 7,000 ಪಾಯಿಂಟ್ಸ್ ಗೆದ್ದಿದ್ದಾರೆ. ಡೈಮಂಡ್ ಟೀಮ್ 10,000 ಪಾಯಿಂಟ್ಸ್ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಡೈಮಂಡ್ ಟೀಮ್ ತಂಡದವರಿಗೆ. ಅವ್ರ ಹೆಸರು ತಕ್ಕಾಗೆ ವಜ್ರದ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕೋರಲ್ ಟೀಮ್ ಬನ್ನಿ ಇಲ್ಲಿಗೆ. ಪುಟ್ಟ ನೀನು ಬಾಪ. ಸಾರಿ ಕೋರಲ್ ಟೀಮ್, ಬ್ಯಾಡ್ ಲಕ್. ನೀವು ಬೇಟೆ ಚೆನ್ನಾಗೇ ಆಡಿದ್ರಿ, ಆದ್ರೆ ಆಟ ಅಂದ್ಮೇಲೆ ಕೆಲವ್ರು ಗೆಲ್ತಾರೆ, ಕೆಲವ್ರು ಸೋಲ್ತಾರೆ. ಹಾಗಾಗಿ ನೀವು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಈ ನಮ್ಮ ಮೆಗಾ ಬಂಗಾರದ ಬೇಟೆಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನೀವು 15 ಗ್ರಾಮ್ ಬಂಗಾರನ ತಗೊಂಡು ಹೋಗ್ಬೋದು. ತಗೊಳ್ಳಿ, ನೀವೇ ತಗೊಳ್ಳಿ. ಪುಟ ನೀನು ತಗೋಪ್ಪ. ಪುಟ ಡೋಂಟ್ ಫೀಲ್ ಬ್ಯಾಡ್. ಇವತ್ತಿನ ಸೋಲೆ ನಾಳಿನ ಗೆಲುವು. ಚೆನ್ನಾಗಿ ಓದ್ಕೋ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪುಟ್ಟ. ಬಾಯ್. ಆಲ್ ದಿ ಬೆಸ್ಟ್. ಈಗ ಕೋರಲ್ ಟೀಮ್ ಸ್ಪರ್ಧೆಯಿಂದ ಆಚೆ ಹೋಗಿದ್ದಾರೆ. ಹಾಗಾಗಿ ಈ 4 ಟೀಮ್ಗಳ ಮಧ್ಯ ಕಾಂಪಿಟೇಷನ್ ಇನ್ನೂ ಜಾಸ್ತಿ ಆಗಿದೆ. ಹಾಗಾಗಿ ನೀವೆಲ್ಲರೂ ಇನ್ನು ಹುಷಾರಾಗಿ ಚೆನ್ನಾಗಿ ಆಟ ಆಡಬೇಕು. ಎಲ್ಲರೂ ರೆಡಿ ತಾನೆ? ಹಾಗಾದ್ರೆ ನಮ್ಮ 4ನೇ ಸುತ್ತನ್ನ ಶುರು ಮಾಡೋಣವಾ? ಸೊ ಲೆಟ್ಸ್ ಪ್ಲೇ ರೌಂಡ್ 4. ಈ 4ನೇ ಸುತ್ತಿನಲ್ಲಿ ಒಂದು ವಿಶೇಷ ಇದೆ. ಪ್ರತಿ ಸುತ್ತಲ್ಲೂ ನೀವು ನೀಡಿದ ಕರೆಕ್ಟ್ ಆದ ಉತ್ತರಕ್ಕೆ ನಿಮ್ಗೆ 1000 ಪಾಯಿಂಟ್ ಸಿಗ್ತಾ ಇತ್ತು. ಆದ್ರೆ ಈ ನಮ್ಮ ಹಾವಭಾವ ಸುತ್ತಿನಲ್ಲಿ ನೀವು ನೀಡುವ ಸರಿಯಾದ ಉತ್ತರಕ್ಕೆ 2,000 ಪಾಯಿಂಟ್ ಸಿಗತ್ತೆ. ನಿಮ್ಮ ಟೀಮ್ ಅಲ್ಲಿ ಯಾರು ಬೇಕಾದ್ರೂ ಬಂದು ಇಲ್ಲೊಂದು ಕಾರ್ಡ್ ನ ಚೂಸ್ ಮಾಡ್ಕೊಂಡು ಇದನ್ನ ಆಕ್ಟ್ ಮಾಡಿ ತೋರಿಸಬಹುದು. ಹಾವಭಾವ ಅಂದ್ರೆ ಏನು ಅಂತ ಗೊತ್ತಲ್ಲ? ಆಕ್ಟ್ ಮಾಡ್ಬೋದು, ಆದ್ರೆ ಮಾತಾಡಬಾರ್ದು, ಹಾಡು ಹೇಳಬಾರ್ದು. ಇದನ್ನ ಮಾಡಿ ತೋರಿಸೋದಕ್ಕೆ ನಿಮ್ಗೆ 45 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗೆ ನೀವು ಸರಿಯಾದ ಉತ್ತರ ಹೇಳಿದ್ರೆ 2,000 ಪಾಯಿಂಟ್ಸ್ ನಿಮ್ದು. ಇಲ್ಲ ಅಂದ್ರೆ 45 ಸೆಕೆಂಡ್ಗಳಾದ್ಮೇಲೆ ನಾನ್ ನಿಮ್ಗೆ 3 ಕ್ಲೂನ ಕೊಡ್ತೀನಿ. ಆ 3 ಕ್ಲೂ ಯಾವುದು ಅಂದ್ರೆ ಚಿತ್ರದ ನಾಯಕ, ನಾಯಕಿ ಹಾಗೂ ಚಿತ್ರದ ಹೆಸರು. ಆದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು 3 ಕ್ಲೂ ತಗೊಂಡ್ರೆ ನಿಮ್ಗೆ ಈ 2,000 ಪಾಯಿಂಟ್ಸ್ ಅಲ್ಲಿ 500 ಪಾಯಿಂಟ್ ಮೈನಸ್ ಆಗತ್ತೆ. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾದ ಉತ್ತರ ನೀಡಿ. ಪರ್ಲ್ ಟೀಮ್ ಮೊದಲು ನಿಮ್ ಚಾನ್ಸ್. ನಿಮ್ಮಲ್ಲಿ ಯಾರು ಬರ್ತೀರಾ? ಬನ್ನಿ ಮೇಡಮ್, ಬನ್ನಿ. ಸೊ ನಿಮ್ಗೆ ಆಕ್ಟ್ ಮಾಡೋದು ಅಂದ್ರೆ ತುಂಬಾ ಇಷ್ಟನಾ? ತಗೊಳ್ಳಿ, ನಿಮ್ಮ ಚಾಯ್ಸ್. ಬನ್ನಿ, ಇಲ್ಲಿ ಬನ್ನಿ, ಬನ್ನಿ, ಇದ್ರ ಮೇಲೆ ನಿಂತ್ಕೊಳ್ಳಿ. ನೋಡ್ಕೊಂಡ್ರ? ಓಕೆ, ಈಗ ಕಾರ್ಡ್ ನನಗೆ ಕೊಡಿ. ನೀವು ರೆಡಿನಾ? ರೆಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮಾಡಿ ತೋರಿಸಿ. ಪರ್ಲ್ ತಂಡ ಸರಿಯಾಗಿ ನೋಡ್ಕೊಳ್ಳಿ. ಟ್ವೆಂಟಿ ಸೆಕೆಂಡ್ಸ್ ಆಯ್ತು. ಇನ್ನೂ ಗೊತ್ತಾಗಿಲ್ವಾ? ನಿಮ್ಮ ವೈಫ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. 40 ಸೆಕೆಂಡ್ ಆಯ್ತು. ಇನ್ನು 5 ಸೆಕೆಂಡ್ ಮಾತ್ರ ಉಳಿದಿದೆ.
ಟೈಮ್ಸ್ ಅಪ್. ಓಕೆ, ಇವಾಗ ನಾನ್ ನಿಮ್ಗೆ ಮೊದಲನೇ ಕ್ಲೂ ಕೊಡ್ತೀನಿ. ನಾನಾಗ್ಲೇ ಹೇಳ್ದಾಗೆ ಮೊದಲನೇ ಕ್ಲೂ ಚಿತ್ರದ ನಾಯಕ. ಈ ಚಿತ್ರದ ನಾಯಕ ಅನಂತ್ ನಾಗ್ ಅವರು. ಆಕಾಶದಿಂದ ಧರೆಗಿಳಿದ ರಂಬೆ. ತಪ್ಪು. ಎರಡನೇ ಕ್ಲೂ ಕೊಡ್ಲಾ? ಎರಡನೇ ಕ್ಲೂ ಚಿತ್ರದ ನಾಯಕಿ ಕಲ್ಪನಾ ಅವರು. ಈಗಾಗಲೇ 1000 ಪಾಯಿಂಟ್ ಕಳ್ಕೊಂಬಿಟ್ಟಿದ್ದೀರಾ ಪರ್ಲ್ ತಂಡದವರು. 2 ಕ್ಲೂನ ಕೇಳಿದ್ದೀರಾ, ಇನ್ನು ಒಂದೇ ಉಳಿದಿರೋದು. ಅದೇನು ಅಂತಂದ್ರೆ ಮೂರನೇ ಕ್ಲೂ ಬಂದು ಚಿತ್ರದ ಹೆಸರು. ಈ ಚಿತ್ರದ ಹೆಸರು ಬಯಲುದಾರಿ. ಈಗ್ಲಾದ್ರೂ ಹೇಳ್ತೀರಾ ಹಾಡು ಯಾವುದು ಅಂತ? ಇದು ಬಹಳ ಪಾಪ್ಯುಲರ್ ಸಾಂಗ್. ಸಾರಿ, ಆದ್ರೆ ನೀವು ಯಾವ ಪಾಯಿಂಟ್ಸ್ ಗೆದ್ದಿಲ್ಲ. ಓಕೆ, ಈ ಹಾಡು ಬಯಲುದಾರಿ ಚಿತ್ರದ್ದು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಈಗ ರೂಬಿ ಟೀಮ್ ನ ಚಾನ್ಸ್. ನಿಮ್ಮಲ್ಲಿ ಯಾರು ಬರ್ತಾರೆ? ಬಾ ಪುಟ ಬಾ. ಯಾವ ಕಾರ್ಡ್ ಸೆಲೆಕ್ಟ್ ಮಾಡ್ತೀಯಾ? ಬಾ, ಇಲ್ ಬಾ, ಇಲ್ ಬನ್ನಿ. ನಮ್ ಪುಟ್ಟನ್ಗೋಸ್ಕರ ಎನ್ಕರೇಜ್ ಮಾಡಕ್ಕೆ ಎಲ್ಲರೂ ಒಂದ್ ಸುತ್ತ ಚಪ್ಪಾಳೆ ಹೊಡಿಬೋದಲ್ವಾ? ಕಾರ್ಡ್ ನೋಡ್ಕೊಂಡ್ಯಾ? ಓಕೆ, ರೆಡಿನಾ? ನಾ ಹೇಳ್ತೀನಿ. ಓಕೆ, ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮಾತಾಡಬಾರ್ದು, ಹಾಡು ಹೇಳ್ಬಾರ್ದು, ಬರೀ ಮಾಡಿ ತೋರಿಸ್ಬೇಕು. ಬೇಗ ರೂಬಿ ಟೀಮ್ ಅವ್ರು ಗೆಸ್ ಮಾಡ್ಬೇಕು, ಟೈಮ್ ಆಗ್ತಾ ಇದೆ. ಅರೆ ಗಿಳಿರಾಮ, ಬೇಗ. ನೀ ಬಂದು 30 ಸೆಕೆಂಡ್ ಆಗೋಯ್ತು. ನಾನೊಂದು ತೀರಾ ನೀನೊಂದು. ಅಲ್ಲ, ನೀವ್ ಹೇಳಿದ 2 ಆನ್ಸರ್ ತಪ್ಪು. 40 ಸೆಕೆಂಡ್ ಆಗೋಯ್ತು. ಈಗ ನಿಮ್ಗೆ ಮೊದಲನೇ ಕ್ಲೂ. ಚಿತ್ರದ ನಾಯಕ ಬಂದು ಶ್ರೀನಾಥ್ ಅವರು. ನೀನೇ ಸಾಕಿದ ಗಿಣಿ. ಎಕ್ಸಾಕ್ಟ್ಲಿ, ರೂಬಿ ತಂಡದವರು ಸರಿಯಾದ ಉತ್ತರ ನೀಡಿದ್ದಾರೆ. ಆದ್ರೆ ಬರೀ 500 ಪಾಯಿಂಟ್ ಮಾತ್ರ ಮೈನಸ್ ಆಗಿದೆ. ಇನ್ನು 1500 ಪಾಯಿಂಟ್ ನಿಮಗೆ ಸಿಕ್ಕಿದೆ. ಈ ಚಿತ್ರದ ಹಾಡು ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ. ಇದು ಮಾನಸ ಸರೋವರ ಚಿತ್ರದ್ದು. ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್. ಈಗ ನಮ್ಮ ನೆಕ್ಸ್ಟ್ ಟೀಮ್ ಎಮರಾಲ್ಡ್ ಟೀಮ್. ನಿಮ್ಮಲ್ಲಿ ಯಾರು ಬರ್ತೀರಾ? ಬನ್ನಿ ಬಾ. ಓಕೆ, ನಿಮ್ಮ ಚಾಯ್ಸ್. ಓಕೆ, ಬನ್ನಿಮ್ಮ, ಇಲ್ಲಿ ಬನ್ನಿ, ಬನ್ನಿ, ಇಲ್ಲಿ ಬನ್ನಿ. ಕಾರ್ಡ್ ನೋಡ್ಕೊಂಡ್ರಲ್ವಾ? ಈಗ ಕಾರ್ಡ್ ನನಗೆ ಕೊಟ್ಬಿಡಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಸೆಕೆಂಡ್ಸ್ ಆಯ್ತು. ಆಕಾಶದಿಂದ. ಕಮ್ ಆನ್ ಎಮರಾಲ್ಡ್ ಟೀಮ್, ಗೆಸ್ ಮಾಡಿ. 40 ಸೆಕೆಂಡ್ ಆಯ್ತು. 45. The time's up now. ಓಕೆ, ಎಮರಾಲ್ಡ್ ಟೀಮ್, ನಿಮ್ಗೆ ಫಸ್ಟ್ ಕ್ಲೂ ಕೊಡ್ತೀನಿ. ಚಿತ್ರದ ನಾಯಕ ರವಿಚಂದ್ರನ್ ಅವರು. ಎಮರಾಲ್ಡ್ ಟೀಮ್, ಬೇಗ ಹೇಳಿ. ಗೊತ್ತಿಲ್ವಾ? ಎರಡನೇ ಕ್ಲೂನು ಕೊಟ್ಬಿಡ್ಲಾ? ಚಿತ್ರದ ನಾಯಕಿ ಜೂಹಿ ಚಾವ್ಲಾ. ಈಗ ನೀವು ಖಂಡಿತ ಹೇಳಲೇಬೇಕು. ಏನ್ ಇನ್ನೂ ಗೊತ್ತಾಗಿಲ್ವಾ?
ಅಯ್ಯಯ್ಯೋ ನಾ 3ನೇ ಕ್ಲೂನು ಕೊಡ್ಬೇಕಾಗತ್ತೆ. ಈ ಚಿತ್ರದ ಹೆಸರು ಪ್ರೇಮಲೋಕ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂಗೀತ. ಕರೆಕ್ಟ್. ಎಮರಾಲ್ಡ್ ಟೀಮ್ನವರು ಸರಿಯಾದ ಉತ್ತರ ನೀಡಿದರೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಈ ಹಾಡು ಪ್ರೇಮಲೋಕ ಚಿತ್ರದ್ದು. ಎಮರಾಲ್ಡ್ ಟೀಮ್ನವರು 3 ಕ್ಲೂಗಳು ತಗೊಂಡು ಅವರು ಬರೀ 500 ಪಾಯಿಂಟ್ ಮಾತ್ರ ಗಳಿಸಿದ್ದಾರೆ. ಈಗ ನಮ್ಮ ನೆಕ್ಸ್ಟ್ ಟೀಮ್ ಡೈಮಂಡ್ ಟೀಮ್. ಸೊ ನಿಮ್ಮಲ್ಲಿ ಯಾರು ಬರ್ತೀರಾ? ಬನ್ನಿ ಸರ್ ಪ್ಲೀಸ್. ಬನ್ನಿ, ದಟ್ಸ್ ಗ್ರೇಟ್. ಕ್ಯಾಪ್ಟನ್ ಆಫ್ ದ ಶಿಪ್ ಬಂದ್ಬಿಟ್ಟಿದ್ದಾರೆ. ಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಬನ್ನಿ ಸರ್, ಈ ಕಡೆ ಬನ್ನಿ. ನೋಡ್ಕೊಂಡ್ರಾ? ಕೊಡಿ. ಮೇಡಮ್ ನೀವು ರೆಡಿನಾ? ರೆಡಿ. ನೀವು ರೆಡಿನಾ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬಾರೆ ಬಾರೆ ಒಲವಿನ ಚೆಲುವಿನ ತಾರೆ. ಫ್ಯಾಂಟಾಸ್ಟಿಕ್. ಡೈಮಂಡ್ ತಂಡದವರು ಮತ್ತೆ ಸರಿಯಾದ ಉತ್ತರ ನೀಡಿ 2000 ಪಾಯಿಂಟ್ಸ್ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಬನ್ನಿ. ಇಷ್ಟೊತ್ತು ಎಲ್ರಿಗೂ ಪ್ರಶ್ನೆಗಳನ್ನ ಉತ್ತರಿಸಿ ಒಂಥರ ಟೆನ್ಷನ್ ಆಗೋಗಿತ್ತು. ಆದ್ರೆ ಈ ರೌಂಡ್ ಅಲ್ಲಿ ಎಲ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಲ್ವಾ? ಈಗ ಯಾವ್ಯಾವ ಟೀಮು ಎಷ್ಟೆಷ್ಟು ಪಾಯಿಂಟ್ಸ್ ಗಳಿಸಿದೆ ಅಂತ ತಿಳ್ಕೊಳ್ಳೋದಕ್ ಮುಂಚೆ ಒಂದು ಸಣ್ಣ ಬ್ರೇಕ್.